ನನ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ಟ್ರಾವೆಲರ್ 25. ಇವತ್ತು ನಾನು ಪ್ರಯಾಣ ಮಾಡ್ತಿದ್ದೀನಿ ಟ್ರೈನ್ ನಂಬರ್ 12089 KSR ಬೆಂಗಳೂರು ಶಿವಮೊಗ್ಗ ಟೌನ್ ಜನಶತಾಬ್ದಿ ಎಕ್ಸ್ಪ್ರೆಸ್. ಈ ಟ್ರೈನ್ ಬಂದ್ಬಿಟ್ಟು KSR ಬೆಂಗಳೂರನ್ನ ಸಂಜೆ 5 ಕಾಲಿಗೆ ಬಿಡುತ್ತೆ. ಯಶವಂತಪುರ, ತುಮಕೂರು, ತಿಪಟೂರು, ಅರಸೀಕೆರೆ, ಕಡೂರು, ಬೀರೂರು, ತರೀಕೆರೆ, ಭದ್ರಾವತಿ ಮುಖಾಂತರ ರಾತ್ರಿ 9:30 ಶಿವಮೊಗ್ಗ ರೀಚ್ ಆಗುತ್ತೆ. ಸೊ ಈ ಟ್ರೈನ್ ಕವರ್ ಮಾಡುತ್ತೆ 264 ಕಿಲೋಮೀಟರ್. ಮತ್ತು ನೆಕ್ಸ್ಟ್ ಡೇ ಸೇಮ್ ಟ್ರೈನ್ ಬೆಳಗ್ಗೆ 5 ಕಾಲಿಗೆ ಶಿವಮೊಗ್ಗ ಟೌನ್ನ ಟ್ರೈನ್ ನಂಬರ್ 12090 ಆಗಿ ಡಿಪಾರ್ಟ್ಸ್ ಮಾಡುತ್ತೆ. ಮತ್ತು KSR ಬೆಂಗಳೂರನ್ನ ಬೆಳಗ್ಗೆ 10 ಗಂಟೆಗೆ ತಂದು ರೀಚ್ ಮಾಡುತ್ತೆ. ಈ ಟ್ರೈನ್ನ ಸೀಟಿಂಗ್ ಅರೇಂಜ್ಮೆಂಟ್ ನೋಡ್ಕೊಂಡು ಬಂದರೆ ಈ ಟ್ರೈನಲ್ಲಿ ಒಂದು AC ಚೇರ್ ಕಾರ್ ಇರುತ್ತೆ ಮತ್ತು ಬೇರೆ ಎಲ್ಲ ಸೆಕೆಂಡರಿ ಚೇರ್ ಕಾರ್ ಆಗಿರುತ್ತೆ. ನೀವು ಈ ಟ್ರೈನಲ್ಲಿ ಟ್ರಾವೆಲ್ ಮಾಡಬೇಕಂದ್ರೆ ಟ್ರೈನ್ನ ಬುಕ್ ಮಾಡಿರಬೇಕು ಮತ್ತು ಈ ಟ್ರೈನ್ಗೆ ಜನರಲ್ ಟಿಕೆಟ್ ಇರಲ್ಲ. ಈ ಟ್ರೈನ್ ಮಿನಿಮಮ್ ಸ್ಪೀಡ್ 60 ಆಗಿರುತ್ತೆ ಮತ್ತು ಮ್ಯಾಕ್ಸಿಮಮ್ ಸ್ಪೀಡ್ 120 ಆಗಿರುತ್ತೆ. ಈ ಟ್ರೈನ್ ಎಲ್ಲ ಸ್ಟಾಪ್ಸಲ್ಲೂ 2 to 3 ಮಿನಿಟ್ಸ್ ಇದು ಸ್ಟಾಪೇಜ್ ಇರುತ್ತೆ. ನೀವು ನೋಡ್ತಾ ಇರ್ಬೋದು ನಮ್ಮ ಟ್ರೈನ್ KSR ಬೆಂಗಳೂರು ಡಿಪಾರ್ಟ್ಸ್ ಮಾಡಿದೆ. ಹೊರಗೆ ವೆದರ್ ನೋಡಿ ಗೈಸ್ ಹೆಂಗಿದೆ, ಫುಲ್ಲು ಮಳೆ, ಫುಲ್ಲು ಒಂಥರ ದೂರ ಏನೂ ಕಾಣ್ತಾನೆ ಇಲ್ಲ. ಇದಕ್ಕಿಂತ ಒಂದು ಟ್ರೈನ್ ಜರ್ನಿ ಒಬ್ಬ ಟ್ರೈನ್ ಲವರಿಗೆ ಇನ್ನೇನು ಬೇಕು. ಹಾಗೆ ತುಮಕೂರು ಹತ್ರ ಬಂದಮೇಲೆ ಮಳೆನೇ ಇರಲಿಲ್ಲ. ನಮ್ಮ ಟ್ರೈನ್ 100 km/h ಹೋಗ್ತಾ ಇತ್ತು. ಸೊ ಇನ್ನು ಗೈಸ್ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಬಟನ್ನ ಪ್ರೆಸ್ ಮಾಡೋದು ಮರಿಬೇಡಿ. ಹಾಗೆ ನೀವು ನೋಡ್ಬೋದು ನಮ್ಮ ಟ್ರೈನ್ ಇವಾಗ ಇಲ್ಲೊಂದು ಸ್ಟೇಷನ್ ಸ್ಕಿಪ್ ಮಾಡ್ತಾ ಇದೆ. ನೀವು ನೋಡ್ತಿರ್ಬೋದು ಇವಾಗ ನಮ್ಮ ಕಣ್ಣು ಮುಂದೆ ಇದೆ 20690 ಶಿವಮೊಗ್ಗ ಟೌನ್ ಯಶವಂತಪುರ ಇಂಟರ್ಸಿಟಿ ಎಕ್ಸ್ಪ್ರೆಸ್. ಈ ಟ್ರೈನ್ ಶಿವಮೊಗ್ಗ ಟೌನ್ನ ಮಧ್ಯಾಹ್ನ 3:30 ಬಿಡುತ್ತೆ ಮತ್ತು ಯಶವಂತಪುರ ರಾತ್ರಿ 8:30 ರೀಚ್ ಆಗುತ್ತೆ. ನೀವು ನೋಡ್ಬೋದು ಈ ಟ್ರೈನ್ ತುಮಕೂರನ್ನ ಡಿಪಾರ್ಟ್ ಆಗ್ತಾ ಇದೆ ಮತ್ತು ನಮ್ಮ ಟ್ರೈನ್ ತುಮಕೂರನ್ನ ಎಂಟ್ರಿ ಆಗ್ತಾ ಇದೆ. ಏನಕ್ಕಂದರೆ ನಮ್ಮ ಟ್ರೈನ್ ಲೇಟ್ ಆಗಿದೆ 1 hour. ಸೊ ನಮಗೆ ಈ ಟ್ರೈನ್ ತುಮಕೂರು ಸಿಕ್ಕಿದೆ. ನೀವು ನೋಡ್ತಿರ್ಬೋದು ನಮ್ಮ ಕಣ್ಣು ಮುಂದೆ ಇದೆ 12630 ಹಜರತ್ ನಿಜಾಮುದ್ದೀನ್ ಯಶವಂತಪುರ ಕರ್ನಾಟಕ ಸಂಪರ್ಕ ಕ್ರಾಂತಿ ಎಕ್ಸ್ಪ್ರೆಸ್. ನಮಗೆ ಈ ಟ್ರೈನ್ ಬೀರೂರಲ್ಲಿ ಕ್ರಾಸಿಂಗ್ ಸಿಕ್ಕಿದೆ. ಸೊ ವೀಕ್ಷಕರೇ, ನಾನು ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಇನ್ನು ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಬಟನ್ನ ಪ್ರೆಸ್ ಮಾಡಿ. ನಾನು ನೆಕ್ಸ್ಟ್ ಯಾವ ಟ್ರೈನ್ ಮೇಲೆ ಇನ್ಫಾರ್ಮೇಟಿವ್ ವಿಡಿಯೋ ಮಾಡಬೇಕು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಷ್ಟುವರೆಗೂ ಟಾಟಾ, ಬೈ ಬೈ, ಸಿ ಯು.